ಇವತ್ತು ಮುಂಜಾನೆ ಎದ್ದ ಕೂಡಲೇ ನಾನು ಏನು ಮಾಡೀನಿ ತೋಲ್ ಇದು ದೊಡ್ಡದು ಹೂವಿನ ಗಿಡ ಇದ್ದೊಂದು ಹಚ್ಚಿನಿ. ಇದು ಅಲ್ಲಿ ಇತ್ತು, ಬೇರೆ ಕಡೆ ಇತ್ತಿದ. ಇಂದೆಲ್ಲ ನಾಳೆ ಹೊಕ್ಕಿತ್ತದ, ಹತ್ತತ್ತಿಲ್ಲ ಗೊತ್ತಿಲ್ಲ. ಇಷ್ಟು ದೊಡ್ಡ ಹಚ್ಚಿದ್ರೆ ಕೆಲವೊಂದ್ಸಲ ಹತ್ತವ, ಕೆಲವೊಂದ್ಸಲ ಒಣಗ್ತಾವು. ಈಗ ಮುಂಜಾನೆ ಎದ್ಕೊಳ್ಳೇನೆ ಹಚ್ಚಿನಿಲ್ಲ, ಹತ್ಬೋದೇನೋ. ಮತ್ತು ಇಲ್ಲೊಂದು ಹಚ್ಚೀನಿ. ಯಾಕೆ ಹಚ್ಚೀನಿ ಅಂದ್ರೆ ಇವು ಆಬೂಲಿ ಗಿಡಗಳು ಹೆಂಗಂತಂದ್ರೆ ನಾವು ಕನಕಾಂಬರ ಅನ್ನಂಗಿಲ್ಲ, ಆಬೂಲಿ ಅಂತೇವಿ. ದೊಡ್ಡ ಅಕ್ಕಾವು ಇಲ್ಲಿ ಎತ್ತರ ಅದು ಅಂದ್ರೆ ಸ್ವಲ್ಪ ಜಳ ಬಡಿತೈತಿ, ಇಲ್ಲಂತಲ್ಲ. ಇನ್ನಟ್ಟಿತ್ತದ ಹಚ್ಬೇಕಿತ್ತೇನೋ, ಬಟ್ ನಾನು ಆ ಕಡೆ ಹಚ್ಚೀನಿ ನೋಡ್ರಿ. ಜಳ ಬಡಿತೈತಿ ಏನು ಮಾಡ್ತೈತೆ ಗೊತ್ತಿಲ್ಲ, ಗಾಳಿ ಇರ್ತೈತಲ್ಲ ಅವಾಗ. ನಮ್ಮ ಮನೆಯವ್ರು ಅಲ್ಲೇ ಹಚ್ಬೇಡ, ಅಲ್ಲಿ ನಿಂದಿರ್ತಾವು, ಚಾಟಕೈತೆ ಅಂತಂದ್ರೆ. ಇದು ನೋಡ್ರಿ ರಾಮಫಲದ ಗಿಡ. ನೋಡೋಣ ಇಲ್ಲಿ ಗಳೇತಿ ಹೊಡಿ ಮುಂದೆ ಅಡ್ತಾರಕೈತೆ ಏನು ಮಾಡ್ತೈತೆ ಗೊತ್ತಿಲ್ಲ. ಮೇಲೆ ಅಲ್ಲೇ ಬಿಟ್ಟೇವಿ. ಇದನ್ನು ಎಲಿ ಬಳ್ಳಿ ಹಚ್ಚಿದ್ನಿಲ್ಲ, ಎಲಿ ಬಳ್ಳಿ ಎಷ್ಟು ಮಸ್ತ್ ಬಂತು ನೋಡ್ರಿ. ಅದಕ್ಕೆ ನೀರು ಹಾಕ್ಲಿಲ್ಲ ನೋಡ್ರಿ, ಆಗೆಲ್ಲ ನೀರು ಹಾಕ್ಬೇಕಾ. ಆಬೂಲಿ ಎಷ್ಟು ಹಳ್ಳೆ ನೋಡ್ರಿ. ಇವತ್ತು ಟ್ರೈ ಮಾಡ್ತೀನಿ ಆಬೂಲಿ ಹರಿದು ಕಟ್ಟಕ್ಕೆ. ದೇವ್ರಿಗೆ ರೊಕ್ಕ ಇಲ್ಲಾಂದ್ರೆ ನಮ್ಗೆ ರೊಕ್ಕವು. ಇವತ್ತು ಎಷ್ಟು ಜಳ ಐತೆ ಅಂತಂದ್ರೆ ಖಾಲಿ ಮನುಷ್ಯರು ಹಂಗೆ ನಿಂದ್ರೆ ಮುಖದ ಮ್ಯಾಗೆಲ್ಲ ಬೆವ್ರು ನೋಡ್ರಿ. ಅಷ್ಟೊಂದು ಜಳ ಐತಿ. ಕಡ್ಕೊಂಡು ಬೀಳಲ್ತು ಮಳೆ. ಆ ಕಡೆ ಈ ಕಡೆ ಎಲ್ಲ ಕಡೆ ಆಗತೈತಿ, ನಮ್ಮ ಕಡೆ ಆಗೋಲ್ತು ನೋಡ್ರಿ. ನಮ್ಗೆ ಮಳೆ ಬೇಕೀಗ, ಆಗೋಲ್ತು. ಇಲ್ಲಿ ಮಾವಿನಕಾಯಿ, ನಾನೊಂದ್ಸಲ ಮಾವಿನಕಾಯಿ ತಿನ್ನೋ ತೋರಿಸಿದ್ನಿಲ್ಲ, ಮಾವಿನಕಾಯಿ ಆಗ್ತಾವೆ ನೋಡ್ರಿ. ಅದ್ರ ಪಾಪ ಈ ಮಾಡಿಗೇನೋ ಒಣಗಿ ಹೋಗ್ಬಿಡ್ತಾವೆ. ಎಷ್ಟದ ನೋಡ್ರಿ, ಕರೆಕ್ಟ್ ಪಂಚ ಪಾಂಡವ್ರ ಥರ 5 ಅದಾವು. ಒಂದು ಒಣಗೈತದೊಳಗೆ. ಈಗ ಹೂ ಭಾಳ ಬಿಟ್ಟಿತ್ತಿದ. ಏನು ಅದು ಹೂ ಉದುರು ಹೋದವು ಅಂತ ಅನಿಸ್ತತಿ. ಜಲ್ದಿನ ಆಕೈತಿದ್ ಮಾವಿನಕಾಯಿ. ಇಲ್ಲೆಲ್ಲ ಒಳಗೆ ಅಲ್ಲೆಲ್ಲ ಮ್ಯಾಗ ಬಿಟ್ಟಾವ ನೋಡ್ರಿ. ಅಲ್ಲಿ ಕಾಣಿಸ್ತಾವ ನೋಡ್ರಿ, ಮೂಲೆಯಾಗ ಕಾಣಿಸ್ತಾವ. ಏನಿಲ್ಲ ನಿಮ್ಗೆ. ಒಟ್ಟಿನಲ್ಲಿ ಇವತ್ತಂತರೂ ಫ್ಯಾನ್ ಹಚ್ಕೊಂಡು ಮುಕ್ಕೊಂಡೆ ನಾವು. ಅಷ್ಟು ಜಳ ಒಳಗೆ ಮುಕ್ಕೋತೇವೆ ಈಗ, ಹೊರಗೆ ಮುಕ್ಕೊಳಕತ್ತಿಲ್ಲ. ಇವೆರಡು ಹತ್ತಲೆಪ್ಪ. ನಾ ಅಡುಗೆ ಮಾಡೋ ಮುಂದೆ ಚಂದನ್ಗೆ ಬರಲಿ ವಿಡಿಯೋ ಮಾಡೋ ಮುಂದೆ. ನಮ್ಮ ಯಜಮಾನ್ರು ಏನು ಮಾಡಾಕತ್ತಾರಂದ್ರೆ ಉರಿ ಹೆಚ್ಚಾರ. ನಮ್ಮ ಪಪ್ಪಿ ಸಿಟ್ಟೀಗ, ಯಾಕಂದ್ರೆ ನಾನು ಬ್ಲಾಕಿ ಅಂತ ನೋಡಿ. ಸರಿ, ಬೆಳ್ಳಿ ಎಲ್ಲ ಐತಿ, ನೀನು ಎಂತೆಲ್ಲ ಐತಿ? ನಾವು ಬರೀ ಬೆಳ್ಳಿ ಅಂತೀವಲ್ಲ, ಹಾಗಾಗಿ ಅದಕ್ಕೆ ಪಾಪ ಭಾಳ ಬೇಜಾರಾಗ್ಬಿಟ್ಟೈತಿ. ಮೊದಲೇ ಇದು ಹೆಂಗೆ ಗೊತ್ತೇನು ರೀ, ಅದೇನೋ ಅಂತಾರಲ್ಲ, ಏನೋ ಅಂತಾರಲ್ಲಪ್ಪ, ಸಾರಿ, ಅದು ನೆನಪಾಗಲ್ತ. ಕನ್ನಡದಾಗ ನೆನಪಾಗಲ್ತ, ಇಂಗ್ಲೀಷ್ನಾಗ ಕನ್ನಡದೊಳಗೆ ಹೇಳ್ತೀನಿ. ಅಂದ್ರೆ ಈ ಪ್ರೀತಿ ಎಲ್ಲ ನನಗೆ ಸಿಗಲಿ ಅಂತ ಈಗ ಮನ್ಯಾಗ ಸಣ್ಣ ಮಕ್ಕಳಿದ್ರೆ ಮಾಡ್ತಾರಲ್ಲ, ಹಂಗಿದು ನಮ್ಮ ಪಪ್ಪಿ. ಒಟ್ಟಿನಲ್ಲಿ ನಮ್ಮ ಮನೆಗೆ ಯಾರೂ ಬರೋಂಗಿಲ್ಲ. ಏನಂತಂದರೆ ಯಾವ ನಾಯಿನೂ ಬರೋಂಗಿಲ್ಲ, ಯಾವ ಪ್ರಾಣಿನೂ ಸಾಕಂಗಿಲ್ಲ. ಬೇರೆ ನಾಯಿನ ಸಾಕಿದ್ರೆ ಮನೆಗೇನೂ ಬರೋದಿಲ್ಲ ಇದು. ನಮ್ಮ ಬೆಳ್ಳಿ ಇವತ್ತು ಏನು ಮಾಡೈತಿ ಅಂದ್ರೆ ಮುಂಜಾನೆ ಎದ್ದ ಖುಷಿನ ಇಲಿ ಮರಿ ತಿನ್ಸ್ಯಾರ ನಮ್ಮ ಮನೆಯವ್ರು. ಅದಕ್ಕೆ ಇಲ್ಲೇ ಹೊರಗಿತ್ತಂತ ಕಡ್ದಾಗ ಕರ್ಕೊಂಡು ಅಡ್ಡಾಡಕತ್ತಾರ. ಇಲ್ಲಿ ಇದನ್ನು ಉರಿ ಹಚ್ಚಾಕತ್ತಾರ. ಯಾಕಂದ್ರೆ ಈಗ ಬ್ಯಾಸಿಗೆ ಎಲ್ಲ ಎಲ್ಲಾದ್ರೂ ಒಂದು ಸ್ವಲ್ಪ ಗಿಡಿ ಬಿತ್ತಂದ್ರೆ ಎಲ್ಲ ತೊಗೊಂಡು ಇಲ್ಲಿ ತಿಪ್ಪೆ ಐತಿ ಮಗ್ಗಲ್ದಾಗ, ಮತ್ತು ಮನೆ ಮಗ್ಲ ತಿಪ್ಪೆ ಐತಿಲ್ಲ, ಅದಕ್ಕೋಸ್ಕರ ಇದನ್ನ ಉರಿ ಹಚ್ಚಿ ಸುಡು ಅಂತಂದ್ರೆ ಸುಡಾಕತ್ತಾರ. ಇಲ್ಲ, ನೀ ಇಲಿ ತಿನ್ಸಿಯಲ್ಲ, ಅದಕ್ಕೆ ನೀನು ಕೊಡೋ ಬರೋದದ. ಬೆಳಿ ಬರಂಗಿಲ್ಲ ನನ್ನ ತಲೆ. ಅವು ಬಂತ ಇಲ್ಲ, ಅಳು ಬರ್ತೇನೆ ನಾಳೆ ಏನಂತೇಳಿ, ಒಟ್ಟು ಬರ್ತೇನೆ ನಾಳೆ ಅಂತದ. ಹತ್ತಂಗ ಹತ್ತ, ಕಾಲು ಹಿಡ್ಕೊಂಡು ಹತ್ತ. ಇಲ್ಲಿ ಮುಂದೆ ಬೆಳಗಾಕೈತೆ ಯಾರಿಗೆ ಗೊತ್ತ ವೆಂಕಟೇಶ್ ಅದು. ಹತ್ತು ಎತ್ಗೋರಂತದ. ಈಗ ತಲೆ ಬಾಚ್ಕೊಳಕತ್ತೇನ, ಎಲ್ಲಿ ಎತ್ಗೋಲ್ ನೀನು. ಇನ್ನೂ ನಾಷ್ಟಾತಿ ಏನಿಲ್ಲ, ಬಾಂಡೆನೂ ತಿಕ್ಕಿಲ್ಲನ. ಕಸ ಗುಡಿಸೋದು, ಬಾಗ್ಲ ತೊಳೆದು ಎಷ್ಟಾಗೈತಿ. ಜಳಕ ಮಾಡಿ ಆಮ್ಯಾಗ ನಾಷ್ಟಾತಿ ಮಾಡಿದ್ರಾತಂತೆ. ಪೂಜೆ ಮಾಡ್ಕೊಂಡು ನಾಷ್ಟಾತಿ ಮಾಡಿದ್ರಾತಂತೇಳಿ ಹಂಗೆ ವಿಡಿಯೋ ಶುರು ಮಾಡ್ಕೊಂಬನ್ನಿ. ಕಡ್ಡ ಕುರಿ ಹೆಚ್ಚಾರ. ಇದೇ ಆಗಂಗಿಲ್ಲ ನೋಡು, ಹರ್ಕೋತೈತಿ. ಇಲ್ಲಿ ಮುಂದೆ ಬೆಳಗಾಗಂಗೆ ಕಾಣಿಸ್ತೈತಿ ನೋಡ್ರಿ. ಇದು ಕೂದಲು ಬೆಳ್ಳಗದ ಇಲ್ಲಿ. ಇಲ್ಲೇ ಹೇಳೀನಿ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ನೀನು ಎಳಿಸ್ಕೊಡ್ದ ಸರಿ. ಕೂದಲು ಇಷ್ಟು ಬೆಳಗಾಗ್ಯಾವ ಇದ್ರು. ಏನು ಏನು ಎತ್ಕೊಲೆ ಬೇಡ. ನೀರು ಗೊಂಜಾಳಕ್ಕೆ ನೀರು ಹಚ್ಚಾಕತ್ತಾರ ನಮ್ಮ ಮನೆಯವ್ರು. ಗೊಂಜಾಳಕ್ಕೆ ನೀರು ಹಚ್ಕೊಂತ ನಾವು ಒಬ್ರು ಸಿಸ್ಟರ್ ಹೇಳಿದ್ರು ಅವ್ರು ಕಾಳಿ ಕಟ್ರಿ ಅಂತ ಹೇಳಿ. ಇನ್ನು ಮುಂದೆ ಉಳ್ಯಾಂಗೇನೇ ಇಲ್ಲ. ಈ ಸಲ ಒಂದು ಕಾಯಿ ಉಳಿಲಿಲ್ಲ ನೋಡ್ರಿ. ಎಲ್ಲ ಹೂ ಭಾಳ ಬಿಟ್ಟೈತಿದ್. ಮತ್ತು ವೆಂಕಟೇಶ ಪಪ್ಪಾಳ ಇದು ಪ್ಯಾಲ್ ಗಿಡಕ್ಕಸ್ ನೀರು ಬಿಡು.
ಹೋಟೆಲ್ನಾಗ ಹೆಂಗೆ ಕೊಟ್ಟಿರ್ತಾರೆ ದೋಸೆ ಸರಿ ಇಷ್ಟು ಹಾಕೊಂಡು ತಿನ್ನೋದು ಚಟ್ನಿ ಹಾಕ್ಕೊಂಡು ನಮ್ದು ಯಾವಾಗಲೂ ಇದ್ದಿದ್ದಾಡ್ರಿ ಏನು ಅಂದ್ಕೊಂಡಿ ಜಗಳ ಯಾವಾಗಲೂ ಇದ್ದಿದ್ದೇನ ನಾನಿವತ್ತು ದೋಸೆ ಮಾಡಾಕತ್ತೀನಿ ಇದೊಂಥರ ಡಯಟ್ ದೋಸೆ ಅಂತಲೂ ಹೇಳ್ಬೋದು ನೋಡ್ರಿ ಈಗ ಡಯಟ್ ಮಾಡೋರ ಓಟ್ಸ್ ಇದನ್ನು ಯೂಸ್ ಮಾಡಿ ದೋಸೆ ಮಾಡ್ತಾರಲ್ಲ ಹಂಗೆ ಇದು ಜೋಳದ ಹಿಟ್ಟು ಮತ್ತು ಜೋಳದ ಹಿಟ್ಟು ಕಡಲೆ ಹಿಟ್ಟಲ್ಲ ಸಾರಿ ಗೋಧಿ ಹಿಟ್ಟು ಜೋಳದ ಹಿಟ್ಟು ದೋಸೆ ಮಾಡಾಕತ್ತೀನಿ ನೋಡ್ರಿ ಇದ್ರೊಳಗೆ ನಾನು ಏನು ಮಾಡೀನಿ ಅಂತಂದ್ರೆ ಮೆಂತೆ ಹಾಕೀನಿ ಮೆಂತೆ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ತೀನಿ ಗಜ್ಜರಿದ್ರೆ ಗಜ್ಜರಿನೂ ಹಾಕ್ಕೋಬೋದು ಮೆಂತೆ ಕೆಲವರು ಮಿಕ್ಸಿ ಮಾಡಿ ಹಾಕ್ತಾರೆ ನಾನು ಅಕ್ಕಿ ದೋಸೆ ಮಾಡ್ತೀನಿಲ್ಲ ಅದಕ್ಕೆ ಇವತ್ತು ನಾನು ಮೆಂತೆನ ಯೂಸ್ ಅಂದರೆ ಮೆಂತೆ ಸೊಪ್ಪು ಮೆಂತೆ ಕಾಳಲ್ಲ ಮೆಂತೆ ಸೊಪ್ಪು ಒಂದು ಸಲನೂ ನಾನು ಹಾಕಿಲ್ಲ ಬಟ್ ಇದು ಗೋಧಿ ಹಿಟ್ಟಿಂದ ಮತ್ತು ಜೋಳದ ಹಿಟ್ಟಿನ ದೋಸೆ ಏನು ಮಾಡ್ತೀನಿಲ್ಲ ಮಾಡಕ್ಕೆ ಇನ್ನೇನು ಕಾಣಿಸಲ್ವ ಅಷ್ಟೇ ಬ್ಲರ್ರಾಗಿ ಕಾಣಿಸೋದೈತಿದ ಕಣ್ಣು ಮಸ್ತ್ ಅಂದ್ರೆ ಮಸ್ತ್ ಅಕ್ಕವ ಇದು ಮೆಂತೆ ಸೊಪ್ಪು ಹಾಕಿರ್ತೀವಲ್ಲ ಅದ್ರದ್ದು ಫ್ಲೇವರ್ ಬರ್ತಿರ್ತೈತಿ ಅದು ಅಲ್ಲಿ ಹಂಚಿನೊಳಗೆ ದೋಸೆ ಹಾಕಿದ ಕ್ವಶನ್ ಮಸ್ತ್ ಫ್ಲೇವರ್ ಬರ್ತೈತೆ ಅದು ಆ ಫ್ಲೇವರ್ಕ ನಾನು ಯಾವಾಗ ತಿಂದೇವ ಅಂತ ಅನಿಸ್ತೈತಿ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಅದೀಗ ಇಷ್ಟ ಇಲ್ಲ ನಾನೇನ್ ಮಾಡ್ಲ ತಿನ್ನಬೇಕು ಏನು ತಿನ್ನಕವಲ್ಲ ಅಂತಾರ್ರಿ ಅವ್ರ ನೀನು ಪ್ಯೂರಿಕಾಯಿ ಬೇಕಂತ ಹೇಳಾಕತ್ತಿದ್ ನಾವು ಮಸ್ತ್ ಸಿಕ್ಕು 2 ಪ್ಯೂರಿಕಾಯಿ ಸಣ್ಣ ಎಲ್ಲಿ ಅಲ್ಲಿ ಚೂಲ ಹಾಕಿ 2 ರೂಪಾಯಿ ಇಲ್ಲಿ ಆಡಿದ್ದು ಇಲ್ಲಿ ದೇವ್ ಹರದ ಪ್ಯೂರಿಕಾಯಿ ಇಲ್ಲ ಇಲ್ಲ ಇವಕ್ಕೆ ಇಷ್ಟ ಹಾಕಿದ್ದು ಹುಳ ಬೆಳಾಗತೈತಿ ಹುಳ ಬಿದ್ದ ಗಿಡ ಹಾಳಾಗತ್ತವು ಕಲರ್ ನೋಡ್ರಿ ಎಷ್ಟು ಮಸ್ತ್ ಇಷ್ಟಗಾಯಿನಿ ಬರ್ರಿ ನಾಷ್ಟ ಮಾಡೋಣಂತ ದೋಸೆ ತಿನ್ನೋಣಂತ ಏನು ಎಣ್ಣೆ ಹೊಡ್ಯಾಕ ಹೋದ್ರೆ 1000 ರೂಪಾಯಿ ಎಣ್ಣೆಗೆ ಹೌದಾ ಎಲ್ಲ ಗಿಡವಾಗ ಮೊದಲು ಅಷ್ಟೇ ರೋಗನೂ ಇದ್ದಿರ್ತಿಲ್ಲ ನೋಡಪ್ಪ ಈಗ ಎಷ್ಟು ರೋಗ ಹಿಂಗಂತ್ರು ಎಲ್ಲದಕ್ಕೂ ಇದು ಮೆಂತೆ ನಿನ್ನೆ ನಾನು ಏನು ಮಾಡ್ಬೇಕಂತಾನೆ ನಿನ್ನೆ ಮೆಂತೆ ಹಾಕಿ ತಾಲಿಪಟ್ಟಿ ಮಾಡ್ಬೇಕಂತಾನೆ ಅದು ಕ್ಯಾನ್ಸಲ್ ಆತ ಹಂಗಾಗಿ ಅದು ಸ್ವಲ್ಪ ಬಾಡಿ ತೆಗೆದು ಚಲೋ ತಕ್ಕೊಂಡ ಮೆಂತೆ ದೋಸೆ ಮಾಡಾಕತ್ತೇನಿ ಹೆಂಗ್ರಿ ರುಕ್ಮಿಣಿ ಬರ್ರಿ ನಾಷ್ಟ ಮಾಡೋಣ ಪಂಪಿಗೆ ಆಗೋತ್ತು ನಮ್ಮ ಪ್ಯಾರ್ಲ ಗಿಡಕ್ಕೆ ಬಿಳಿ ಉಣ್ಣಿ ಅಂತಾರಲ್ರಿ ಅದು ಬಿಳಿ ಉಣ್ಣಿ ಬೆಳಾಗತೈತಿ ಬಿಳಿ ಉಣ್ಣಿನ ಅಂತಾರ ಅದಕ್ಕೆ ಡಿಶ್ ಮಾಡು ಬಿಸಿ ದೋಸೆ ತಿನ್ನು ಈ ಕಡೆ ಡೌನ್ ಆಗೈತಿದ್ದು ಎಣ್ಣೆ ಎಲ್ಲನೂ ಈ ಕಡೆ ಬರ್ತೈತಿ ಓಡಿ ಏನ್ ಮಾಡಾಕ್ತಿ ಸೌಕರ ಮಾಡಿದ್ರ ರಗಡ್ ಇರ್ತಾವ ಬಿಡಿ ಜೀವನದಾಗ ಹೋಗುತ್ತಾನ ಇರುವ ಹಂಗ ಈಗ ನೀ ಏನ್ ಮಾಡಾಕ್ತಿ ಒಂದು ಪಂಪ್ ಎಣ್ಣೆ ಏನಾರ ಐತ್ನ ಇದಕ್ಕ ಕೀಟನಾಶಕ ಅವು ಪ್ಯೂರುಗಡಕ ಅವನು ಬಿಳಿ ಉಣ್ಣಿ ಬೆಳಾಗ್ತವ ಭಾಳ ಅಲ್ಲಿ ನೀ ಏನು ಕಾಯಿಪಲ್ಯಕ್ಕೆ ಅದು ಹೊಡ್ಯಾಕ ತಂದಿರ್ತಿಲ್ಲ ಹುಳ ಹುಳದ್ ಅದು ಒಟ್ಟು ಹುಳ ಸಾಯಿ ಅಂತದ ಇದ್ರ ಎಂದೋ ಸ್ವಲ್ಪನ ನೋಕ್ರಾನ ಬದ್ನಿ ಗಿಡಕ್ಕೆ ಮೂಟ್ರ ರೋಗಿಗೆ ಇದಕ್ಕೆ ಹೊಡಿಯುವಂಥ ಯಾವ ಇಲ್ಲ ಮೂಟ್ರ ರೋಗ ಹುಳ ಸಾಯಿದಿಲ್ಲ ಅದು ಹುಳ ಸಾಯಿದ್ ಎಂದ ಸ್ವಲ್ಪನಲ್ಲ ಮನುಷ್ಯರು ದನ ತಗೊಂಡು ಸಾಯ್ತಾರ ಅದಕ್ಕೆ ಅಂತದಿದ್ರು ಕೊಡ್ಲ ಒಟ್ಟು ಹುಳ ಸಾಯಿ ಅಂತ ಇರ್ಬೇಕು ನೋಡ ಕುಲ್ಲ
ಫುಲ್ ಆಯ್ತು ನೀವು ಹೊಡ್ಯಾಕ ತಂದದ್ ನಾವು ಹೊಡೆದೇನ ಒಂದು ಪಂಪಿನ ಹತ್ತಿದ್ರು ಕೊಡಾಕ ತಡಿಪ ಬರ್ತೀನಿ ಈ ಕಟ್ ಬರ್ತನ ಒಂದು ಪಂಪಿನ ಕೊಡಾಕ ಅವು ಮನಿ ಮುಂದೆ ಪೇರ್ ಬಿಡದಾವ ಸಿಕ್ಕಾಪಟ್ಟಿ ಬಿಳಿ ಗುಣ ಬಿದ್ಬಿಟ್ಟ ಅದಕ್ಕೆ ಹೊಡಿಬೇಕು ಅವನಟ್ ಹಾಕ್ತೇನೆ ಸ್ವಲ್ಪ ಹೊಡಿ ಹಾಕ್ತೆ ಅವನ ನಮಗೂ ಹಂಗ ಇರ್ಬೇಕು ಅದಕ್ಕೆ ಊರು ಹೊಂಟಿದ್ದೀವಿ ನಮ್ಮ ಮನೆಯವ್ರಿಗೆ ತುತ್ತು ಮಾಡಿದ ದೋಸೆ ಫೋನ್ಯಾಗ ಮಾತಾಡಕತ್ತಾನ ಈಗ ತಿನ್ಸು ಆ ಫೋನ್ಯಾಗ ಮಾತಾಡೋದು ಹೆಂಗೆ ತಿನ್ಬೇಕು ತಗೋರಿ ನಾನು ಇವತ್ತು ನಾಷ್ಟಕ್ಕ ದೋಸೆ ಮತ್ತು ಕಾಯಿ ಚಟ್ನಿ ಮಾಡೀನಿ ಹಿಡ್ಕೋರಿ ಕೈಯಾಗ್ರಿ ನಾನು ಇಲ್ಲಿ ದೋಸೆ ಮಾಡಾಕತ್ತೇನ್ರಿ ಮತ್ತೆ ಇದು ಸುಳ್ಳು ತಕ್ಕೊಳ್ಳಿ ಕೇಳ್ತಾರ ಅದೇನು ಅಷ್ಟು ಸುಡಂಗಿಲ್ರಿ ಮತ್ತೆ ಅದ ನೀನ್ ಏಕ ಕುಂದ್ರಲ್ಲ ಹಂಗೆ ಕುಂತಿ ಹ್ಞೂ ಮತ್ತೆ ನಾನು ದೋಸೆ ಹೋಗ್ತೀನಿ ಬರ್ರಿ ದೋಸೆ ದೋಸೆ ಗರಂ ಗರಂ ಬಿಸಿ ಬಿಸಿ ದೋಸೆ ಸುಡು ಸುಡು ಸೂಪರ್ ತೆಂಗಿನಕಾಯಿ ಚಟ್ನಿ ಸೂಪರ್ ಮೆಂತೆ ಉಳ್ಳಾಗಡ್ಡಿ ಎಲ್ಲ ಕೂಡ ಹಾಕಿ ಮಾಡಿದ್ದು ಸೂಪರ್ 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 ನೀವು ಯಾರು ಬೇಕಾದ್ರೆ ಮಾಡ್ಕೊಂಡು ತಿನ್ರಿ ಹಿಂಗೆ ಸೊಪ್ಪು ಹಾಕಿ ನಾವು ಮಾಡ್ತೇವಲ್ಲ ಮಸ್ತ್ ಅಂದ್ರೆ ಮಸ್ತ್ ರುಚಿ ಬರ್ತಾವ ಆದ್ರೆ ತಿನ್ಬೇಕಾದ್ರೆ ಒಂದಕ್ಕೊಂದು ಹೊಂದಾಣಿಕೆ ಮಾಡ್ಕೊಂಡು ತಿನ್ಬೇಕಷ್ಟ ರೀ ಅಂದ್ರೆ ಹಂಗಂದ್ರೇನು ಅವ್ರು ತಿಳ್ಕೊತಾರ ಹಂಗಂದ್ರೇನ್ರಿ ನಂಗೆ ಗೊತ್ತಾಗ್ಲಿಲ್ಲ ಕಮೆಂಟ್ ಮಾಡಿ ಹಂಗಂದ್ರೇನು ನೀವು ಎತ್ತರ ಪತ್ತರ ಮಾತಾಡಿದ್ರೆ ಹೆಂಗೆ ಗೊತ್ತಾಗ್ಬೇಕದು ಒಂದಿಟ್ಟು ಅರ್ಥ ತಗೊಂಡು ಮಾತಾಡಿದ್ರೆ ಚಟ್ನಿಗೆ ದೋಸೆಗೆ ಹೊಂದಾಣಿಕೆ ಮಾಡ್ಕೊಂಡು ತಿನ್ರಿ ಚಟ್ನಿಗೆ ದೋಸೆಗೆ ಅಥವಾ ಹೆಂಡತಿ ಮಾಡಿದ್ದನ್ನು ನೋಡಿ ಹೊಂದಾಣಿಕೆ ಮಾಡ್ಕೊಂಡು ತಿನ್ರಿ ಅಂದಿದ್ದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಾನು ಮತ್ತೆ ಆಮ್ಯಾಗ ಸಿಗ್ತೀನಿ ನಾನು ನಾಷ್ಟ ಮಾಡೆ ಪೂರಿ ಭಾಳ ಆದ್ರೆ ಮತ್ತೆ ಏನಕ್ಕೆ ತಂದ್ರೆ ಇದು ಹೊತ್ತಾಗ ಶುರು ಮಾಡ್ಬೇಕು ನೋಡ್ರಿ ಅದಕ್ಕೆ ಕಟ್ಗೆ ತೆಗೆದ್ವಿ ಭಾಳ ಕಾದತ್ತಿದ ಹಂಚ ಮಳೆ ಆಗಲ್ತು ನೋಡ್ರಿ ದೋಸೆ ನೋಡ್ರಿ ಕಲರ್ ಎಷ್ಟು ಮಸ್ತ್ ಬರಾಕತ್ತಾವ ನಾನು ಇದಕ್ಕೆ ಸಕ್ಕರೆ ಏನು ಹಾಕಿಲ್ಲ ಕೆಲವರು ಸೋಡಾ ಪುಡಿ ಐತಿ ಹಾಕ್ತಾರೆ ಮೊಸರು ಅಥವಾ ಮಜ್ಜಿಗೆ ಹಿಂಗೆಲ್ಲ ಹಾಕಿ ಕಲಿಸ್ತಾರೆ ಬರೀ ನೀರು ಜೋಳದ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟ ಹಾಕೇನಿ ಮಸ್ತ್ ಬರ್ತಾವೆ ನೋಡ್ರಿ ಕೆಳದವನ ಈಗ ಅವ್ನ ಬಾಣೆ ಸಮಾನ ಓದ್ ನೋಡು ಇಷ್ಟರ ತಿನ್ರಿ ನಿಮ್ಮವಾಗ ಕೊಡ ಕೆರೆ ಅಂತಿಲ್ಲ ಅದಾರ ನೋಡ ಮಧ್ಯಾಹ್ನ ಮ್ಯಾಗ ಹೋಕ್ಕಿರ ಇಕ್ಕಟ್ಟು ಹೋಕ್ಕಿರ ನಿಂದನ ನೀರು ಹಸ ಪಾಳೆ ಹಾಂ 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 ಯಾರ ಹಾಂ ಹಾಂ ಇವು ನಮ್ಮ ಗೌರಿ ಹಾಲು ನೋಡ್ರಿ ನಮ್ಮ ಪಪ್ಪಿಗೆ ನಮ್ಮ ಇದಕ್ಕೆ ಬೆಕ್ಕಿನ ಮರಿಗೆ ಯಾಕೇನೋ ಪಾಪ ಹಾಲು ಕುಡಿಯಂಗಿಲ್ಲ ನಮ್ಮ ಪಪ್ಪಿ ಮನ್ಗನ ಕುಡಿತೈತಿ ಒಂದು ಲೀಟ್ರಿಗೆ ಒಂದಿಷ್ಟು ಕಡಿಮೆ ಇರ್ತಾವೆ ಈಗ ಅನ್ನಕ್ಕೆ ಇಟ್ಟಾಣ ದೋಸೆ ಮಾಡಿದ್ನಿಲ್ಲ ನಾವು ನಾಷ್ಟ ಮಾಡಿದ್ವಿ ಕೊಟ್ಕಶಿನ ಗಿಡ ಚಿಲ್ಲ ಬಾಡಾಕತೈತಿ ನೋಡ್ರಿ ಅದು ಏನಕ್ಕೈತೆ ಗೊತ್ತಿಲ್ಲ ಬಹುಶಃ ಹತ್ತಿರ ಚಲೋ ಆಕೈತಿ ನಮ್ಮ ವಿಟಲ್ಲ ನೀರು ಸಾಕತ್ತಿದ್ದವ ಅದಕ್ಕೆ ಕರೆದ 4 ದೋಸೆ ಇದ್ದು 4 ದೋಸೆನ ಕೊಟ್ಟು ಕಳ್ಸೀನಿ ಯಾರ್ಯಾರು ಜಗಳ ಮಾಡ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಅದು ಜಾರ್ನಾಗ ಮಿಕ್ಸಿ ಹಾಕಿದ್ದು ಹಂಗೆ ಇತ್ತಲ್ಲ ಹಂಗೆ ನಾವು ಹಚ್ಕೊಂಡು ತಿಂದೀವಿ ಜಾರ್ನಾಗನ ಈಗ ಜಾರ್ನ ಹೋದ ಮಗ
ಅದನ್ನ ಒಯ್ತೇನೆ ಹೇಳ ಮಮ್ಮಿ ಅಂತೇಳಿ. ಇವತ್ತು ರವಿವಾರ ನಮ್ಮ ದೇವಿ ಇವತ್ತು ಅವ್ರಿಗೆ ಇದು ಕ್ಲಾಸ್ ಏನೋ ಹಾಕ್ಯಾರಂತ, ಹಾಗಾಗಿ ಶಾಲೆಗೆ ಹೋಗ್ಯಾಳಕ್ಕೆ. ಮೊನ್ನೆ ಸುರಗಿರಿ ಬೆಟ್ಟಕ್ಕೆ ಹೋಗಿದ್ವಿ, ಅಲ್ಲೇ ಹತ್ತಿಯನ್ನು ತೊಗೊಂಬಂದಿದ್ವಿ. ಹತ್ತಿಯನ್ನಿವ ಭಾಳಷ್ಟು ಜನ ಆಲ್ಮೋಸ್ಟ್ ಕೆಲವ್ರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರ ಹಿಂಗೆ ಪೀರಿಯಡ್ ಆದ್ಕೊಳ್ಳಿ ಅಥವಾ ಪೀರಿಯಡ್ ಒಂದು 5-6 ದಿನದ ನಂತರ ನೀವು ಇವನ್ನ ರೆಗ್ಯುಲರಾಗಿ ಸೇವನೆ ಮಾಡಕತ್ರಂದ್ರೆ ಏನಂತಂದರೆ ಸಂತಾನ ಫಲ ಸಿಗ್ತೈತೆ ಅಂತ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಎಲ್ಲ ಪೂರ್ತಿ ಡೀಟೇಲಾಗಿ ತಿಳ್ಕೊಬೇಕಂತಂದ್ರೆ ಗೂಗಲಲ್ಲಿ ತಿಳ್ಕೊಬೋದು, ಯೂಟ್ಯೂಬಲ್ಲಿ ಕೆಲವೊಂದಿಷ್ಟು ವಿಡಿಯೋಸ್ ಅದಾವೆ, ಅಲ್ಲೈತಿ ನೋಡಿ ತಿಳ್ಕೊಬೋದು. ಅದ್ರ ನೋಡ್ಕೊಂಡು ತಿನ್ರಿ, ಒಳಗೆ ಸ್ವಲ್ಪ ಹುಳ ಇರ್ತಾವೆ, ನೋಡ್ಕೊಂಡು ತಿನ್ಬೇಕಾಕೈತಿ. ನಮ್ಮ ಮೊನ್ನೆ ಅಲ್ಲಿ ನಾವು ಕುಂತಲ್ಲಿ ಗಿಡ ಇತ್ತು, ಎಷ್ಟಕ್ಕೊಂದು ಹಣ್ಣಾಗಿದ್ದು. 2 ಹುಡುಗರು ತೆರ್ಯಾಗದಿದ್ರು, ಅವ್ರಿಗೆ ಹರಿದು ಕೊಡು ಅಂತಂದು ಅವ್ರು ಸ್ವಲ್ಪ ಹರಿದು ಕೊಟ್ರು. ಅಲ್ಲಿ ಸ್ವಲ್ಪ ತಿಂದು ಇಲ್ಲಿ ಮನೆಗೆ ತೊಗೊಂಬಂದಿದ್ದೆ ನಾನು. ಈಗ ಸದ್ಯಕ್ಕೆ 3 ಇದ್ದು, 3 2 ತಿಂದೇನೆ, ಇದೊಂದು ತಿನ್ಬೇಕು. ಇದ್ರ ಬಗ್ಗೆ ಹೇಳಿದ್ರಾತ ಅಂತ ಹೇಳಿ. ಕಾಯಿ ಸಿಕ್ಕರೆ ಕಾಯಿನಾದರೂ, ಈಗ ಸೀಸನ್ ಇದೆ, ಕಾಯಿ ಸಿಕ್ಕರೆ ಕಾಯಾದರೂ ತಗೋರಿ, ಇಲ್ಲಾಂದ್ರೆ ಹಣ್ಣಿದ್ದು ಅಂದ್ರೆ ಹಣ್ಣು ತಿನ್ನಿರಿ. ಈಗ ಇನ್ನೊಂದು ಮಾರ್ಕೆಟಲ್ಲಿ ಸಿಗ್ತಾವಲ್ಲ, ಅದರಲ್ಲಿ ಮತ್ತು ಸ್ವಲ್ಪ ಸ್ವೀಟ್ ಮಿಕ್ಸ್ ಮಾಡಿರ್ತಾರೆ. ಅದನ್ನು ನಾವು ತಿನ್ನೋದಕ್ಕಿಂತ ಹಣ್ಣು ಆದಷ್ಟು, ಈಗ ಮಾರ್ಕೆಟಲ್ಲಿ ಇವೆಲ್ಲ ಹಣ್ಣು ಸಿಗ್ತಾವೆ. ಮಾರ್ಕೆಟಲ್ಲಿ ನೀವು ಹಣ್ಣು ತೊಗೊಂಡು ತಿನ್ನೋದ್ರಿಂದ ಇನ್ನೂ ನಿಮ್ಗೆ ಜಾಸ್ತಿ ಬೆನಿಫಿಟ್ ಸಿಗ್ತೈತಿ. ಹಣ್ಣು ಅದರಲ್ಲಿ ಮತ್ತು ಸ್ವೀಟ್ ಮಿಕ್ಸ್ ಮಾಡಿ ಅದು ಏನಂತಾರೆ ನೋಡ್ರಿ, ಏನು ಅಂತಾರೆ, ಅದು ಡ್ರೈ ಫ್ರೂಟ್ಸ್ದೊಳಗೆ ಬರ್ತೈತೆ. ಅದನ್ನ ಈಗ ಎಲ್ಲ ಮಾರ್ಕೆಟಲ್ಲೆಲ್ಲ ಸಿಗ್ತಾವೆ. ಅದ್ರೊಳಗೆ ಸ್ವೀಟ್ ಮಿಕ್ಸ್ ಆಗಿರ್ತೈತಿ. ಬಟ್ ಅದು ಎಷ್ಟು ಹೈಜೆನಿಕ್ ಆಗಿರ್ತೈತೆ ಅಂತ ಹೇಳೋಕ್ಕಾಗಂಗಿಲ್ಲ. ಹಾಗಾಗಿ ನೀವು ಆದಷ್ಟು ಹಣ್ಣು ತೊಗೊಂಡು ತಿನ್ನೋದನ್ನು ಬೆಸ್ಟ್. ಎಲ್ಲಾದರೂ ಹತ್ತಿ ಗಿಡಗಳು ತಿದ್ದು ಅಂದರೆ ತೊಗೊಂಡು ತಿನ್ನಿರಿ, ಖಂಡಿತ ರಿಸಲ್ಟ್ ಕೊಡ್ತೈತಿ. ಎಲ್ಲ ರೀತಿಯಿಂದ ನಾವು ಟ್ರೈ ಮಾಡಿರ್ತೇವೆ ಅಂತಂದಿಂದ ಅಟ್ಲೀಸ್ಟ್ ಈ ಥರದ್ದು ಟ್ರೈ ಮಾಡೋದರಲ್ಲಿ ನಾವು ಏನೂ ಕಳ್ಕೊಳ್ಳೋಂಗಿಲ್ಲ. ಯಾಕಂದರೆ ಇದು ಹೆಲ್ದಿ. ನಮ್ಮ ಪ್ರೆಗ್ನೆನ್ಸಿ ಒಂದು ಸಕ್ಸಸ್ ಆಗಲಿಲ್ಲ ಅಂತಂದ್ರೆ ಇದರಿಂದ ಬೇರೆ ಥರ ನಮ್ಗೆ ಬೆನಿಫಿಟ್ಸ್ ನಮ್ಮ ದೇಹಕ್ಕೆ ಸಿಗ್ತೈತಿ. ಹಾಗಾಗಿ ಯೂಸ್ ಮಾಡಿರಿ ಯಾರಿಗಾದರೂ ಸಿಕ್ಕು ಅಂದ್ರೆ. ಅಷ್ಟದ ನೀರು ಯಾಕೆ ಹಾಕಿ ನಂದು ಕಿಚ್ಚದ ಮ್ಯಾಗ ಆಗ್ಬಿಡ್ತದ. ನಮ್ಮ ಮನೆಯವ್ರು ಇಲ್ಲಿ ಊರಾಗ ಮದುವೆ ಐತಿ, ಮದುವೆ ಅದಾವ, ಮದುವೆಗೆ ಹೋಗ್ತಾರಂತ. ಹಾಗಾಗಿ ನೀರನ್ನ ಹಾಕಬೇಕು, ಅದನ್ನು ತೋರಿಸ್ತಾರಂತ. ಹೋಗೋಣ ಬರ್ರಿ. ಕ್ಲೋಸಪ್ಪಲ್ಲಿ ತೋರ್ಸಾಕತ್ತೆ ನೋಡ್ರಿ. ಇವು ಒಳಗಡೆ ಬೀಜ ಹೆಂಗಿರ್ತಾವಂದ್ರೆ, ಇದು ಸ್ಪರ್ಮ್ ಹೋಗಿ ಎಗ್ ಒಳಗೆ ಏನು ಸೇರ್ಕೊಳಕ್ಕೆ ಒಳಗೆ ಹೋಗೋ ಇದನ್ನ ಚಿತ್ರಾತಿ ಕೊಟ್ಟಿರ್ತಾರೆ, ವಿಡಿಯೋ ಕ್ಲಿಪ್ಪಿಂಗ್ ಅತಿ ನೀವು ನೋಡಿರ್ತಿರಲ್ಲ, ಸೇಮ್ ಹಂಗೆ ಇರ್ತಾವೆ ನೋಡ್ರಿ ಬೀಜ. ನನ್ನ ಫೋನ್ ಸ್ವಲ್ಪ ಸ್ಟಕ್ ಆಗತ್ತೈತೆ, ನಿಮ್ಗೆ ಕ್ಲಿಯರಾಗಿ ಕಾಣಿಸಾಕತ್ತೇನಿಲ್ಲ ನೋಡ್ರಿ, ಕಾಣಿಸ್ತೈತಲ್ಲ. ಅದ್ರ ನೋಡ್ಕೊಂಡು ತಿನ್ಬೇಕಷ್ಟೆ, ಹುಳಾತಿ ಇರ್ತಾವೆ. ನಾನು ತೊಗೊಂಬಂದೆ ಶುಕ್ರವಾರ ತೊಗೊಂಬಂದೆ, ಇವತ್ತು ರವಿವಾರ. ಬೆಳಿ ಏನು ಮಾಡಾಕತ್ತಿಲ್ಲ ದೋಸ್ತಿ ಐತದ ಅದಕ್ಕೆ ಫುಲ್ ಸಿಟ್ಟಿಗೆ ಪಪ್ಪಿಗೆ. ಅದನ್ನು ಕರೆಯಕತ್ತಿಲ್ಲ, ಅದ್ಕೊಂಡು ಮಾತಾಡಕತ್ತೇ ಇಲ್ಲ ಅಂತೇಳಿ. ಅದಿಲ್ಲ ಪಪ್ಪಿ ಅಲ್ಲೇ ಕಣ್ಣು ಇದನ್ನು ಮಾಡ್ತದೆ, ಮಿಟಕಸ್ತತಿ ಪಪ್ಪಿ. ಹಿಂಗೈತೆ ನೋಡ್ರಿ ನಮ್ಮ ಲೈಫ್. ಏಂತಿ ಒಟ ಒಟ ಅನ್ನೋದು ಗಂಡು ಗಲ್ಲಕ್ಕೆ ತುಂಬ್ಕೊಂಡ್ರು ಹಿಂಗೈತೆ ನೋಡ್ರಿ. ಅನ್ಕಂಡು ಗಾಡಿಗೆ ಹೋಗೋ ಮುಂದೆ ಆರಾಮಿತ್ತು ಲೈಫ್, ಆರಾಮಿದ್ರಕ್ಕಿಲ್ಲ ನಂದು. ಈಗ ಲೈಫ್ ಆರಾಮೈತಿ. ಅವಾಗ ಯಪ್ಪ ಎಷ್ಟು ಕೆಲಸ ಅಂದು
ಸಿಕ್ಕಾಪಟ್ಟೆ ಕೆಲಸ ಮಾಡೋದು ಈ ಕಡೆ ಗೌರಿ ಮೇಯಿಸ್ಬೇಕು, ಮನೆ ಕೆಲಸ, ಹೊಲದ ಕೆಲಸ. ಈಗ ಡ್ರಿಪ್ ಮಾಡಿ ನೀರಿನ ಚಿಂತಿಲ್ಲ. ಅವಾಗ ನೀರು ಹಾಸ್ಬೇಕಲ್ರಿ, ಕರೆಂಟ್ ಇದ್ದು ನೀರು ಹಾಸೋದ ಮಾಡಿದ್ರೆ ನೀವು ಅಷ್ಟೆಲ್ಲ ಅದು ಅಂತ ಅದು ಒಂದಂದ್ರೆ ನಮ್ಮ ಇಡೀ ಹೊಲದಷ್ಟು ಐತದ. ಮತ್ ಮೊದಲು ಇದ್ರಕಿಲ್ಲನ ಎಷ್ಟ್ ತಿಂಗಳಾಗಂಟ್ಲೆ ಕಸ ತೆಗಿತಿದ್ನಿ ಅದ್ರೊಳಗ, ಗೊತ್ತೈತಿಲ್ಲ ನಿನಗ? ಒಟ್ ಮೊದ್ಲಿನಕ್ಕೆ ಡಬಲ್ ಐತಿ ಹೊಲ. ಇದ್ರಾಗ ಅರ್ಧ ಕಟ್ಟಿತ್ತ, ಈಗ ಮತ್ ಅದ್ರಾಗ ಅರ್ಧ ಕಟ್ಟಿ, ಮತ್ ಇದೊಂದ್ ಕಟ್ಟಿ. ಮೊದ್ಲಿನ ಡಬಲ್ ಐತಿ ಹೊಲ. ಇವ ಮುಂದ ಅಲ್ಲಿ ಮಠ ಇದ್ದು ಮತ್ತೆ ಡಬಲ್ ಇದ್ರಕಿಲ್ಲ. ಇದು ಒಂದ ಕಟ್ಟಿತ್ತ, ಇಷ್ಟು ಎಲ್ಲಿದ್ದು 1 ಎಕರೆ ಅಷ್ಟೇ ಹೆಚ್ಚಿಗೆ. ಎಲ್ಲಿ ಮಠ ಇದ್ದು? ಇದು ಕಂಬತ್ ಕಂಬತ್ತನ ಐತಿ. ಇದು ಒಂದ ಕಟ್ಟ. ಇವ್ಯಾಡೋ ಕಟ್ಟಿ ಕಂಬದ ಮಠ ಇದ್ದು. ಇಚ್ಕೈ ಇತ್ತು. ಮತ್ತ ಇನ್ನ ಅಲ್ಲಿ ಬನ್ಮಿ ಗೂಡ್ ಬರ್ದಿದ್ದಲ್ಲ, ಒಂದ್ 10-15 ಸಾಲ ಇದ್ದು. ಇದು ಮ್ಯಾಗಿನ ಒಂದ್ ಕಟ್ಟಿದ. ಅದ ಪೈಪ್ ಐತ್ಲ, ಅಲ್ಲಿ ಪೈಪ್ ಕಚ್ಚಿ ಇತ್ತಾಗ ಅಷ್ಟ ಇರ್ತಾವ. ಏನ್ ಇನ್ನೊಂದ್ 2 ಮಾರಿದ್ದು ನೀನ ಗ್ರೇಟ್. ನೀ ಮಾಡಕತ್ತಿದ್ ಬಾಳೆನ ಸುದ್ದ. ನೀ ವೆಂಕಟೇಶ ಮಸ್ತ್ ತೆಗ್ದ ಮಾಡ್ತೀನಿ, ಸೂಪರ್ ತೆಗ್ದ ಮಾಡ್ತೀನಿ. ನನ್ ತಲಿ ಅವಘಡ ಬಾಳ ಮೊದ್ಲ. ಮಸ್ತ್ ತೆಗ್ದ ಮಾಡ್ತೀನಿ. ನೀ ಮಾಡೋ ಅಷ್ಟು 1% ತೆಗ್ದ ಮಾಡಂಗಿಲ್ಲ ನೀ. ಅಂದ್ರೆ ಏನ್ ಅವನವ್ನು ಏನ್ ಹೇಳಂಗೆ ಇಲ್ಲ. ಮತ್ತೆ ಬಗ್ಗೆ ಎರಡೇ ಮಾತ ಮಾತಾಡಂಗಿಲ್ಲ. ಬರೋಬ್ಬರಿ ಮೊದ್ಲ ನಂದ ಮತ್ತ ಈ ನಾವು ಗೊಂಜಾಳಕ್ಕೆ ನೀರು ಹಾಸ್ತೇವಲ್ಲ, ಇದು ಹೊಸ ನೆಲ ಅಲ್ಲ, ಹಂಗಾಗಿ ಗೊಂಜಾಳಕ್ಕಂದ್ರೆ ಭಾಳ ಕಂತ್ರಾಟ ಇರ್ತೈತಿ ನೀರು ಹಾಸೋದು. ನಮ್ಮ ಹೊಲಗಳು ಅಷ್ಟೇ ರೀ, ಮತ್ತೆ ಎಲ್ಲರೂ ಹೊಲಗಳು ಅಲ್ಲ. ಹೌದು, ಹತ್ತಿದ್ರೆ ಚಲೋ ಆಕೈತಿ. ಅದನ ಅದು ಬಳೆ ಅಲ್ಲೇ ಇರ್ತೈತಲ್ಲ, ಮುಂದೆ ಆ ಕಡೆ ಹೋಗ್ತೈತಿ. ಗಾಡಿ ಅಲ್ಲೇ ಕಾಯ್ತತಿ, ಎದ್ರ ಗಾಡಿ ಹಾಸ್ತಿ. ಈಗ ಇಲ್ಲಿ ಆ ಪೈಪ್ ಜೋಡ್ಸೋದು, ಇದ ಪೈಪ್ ಅಲ್ಲಿ ಹೆಂಗ್ ಬರ್ತೈತಿ? ಅದಿರ್ಲಿ ಬಿಡಪ್ಪ ಸುಮ್ಮೀರ ಒಂದಿಟ. ಈ ಹೊಲ ಖಾಲಿ ಇರ್ತೈತಿ. ಈಗ ಇದಕ್ಕೆ ಎಲ್ಲಿಂದ ಬಿಡೋದ್ ನೀರ? ಈಗ ಅವ ಅದು ಇಲ್ಲ, ಇಲ್ಲಿ ಹಾಕಿ ಬಿಡ್ತೀಯ. ಇಲ್ಲಿ ಬಿಟ್ಟಂದ್ರೆ ಇಷ್ಟು ಹಾಯ್ತಾವ. ಇಲ್ಲಿಂದ ಅದ, ಇಲ್ಲಿಂದ ಇಷ್ಟು ಅಲ್ಲಿ ತನ ಬಿಟ್ಟು ಬಿಡ. ನಾವು ಹಾದಿಂದ ಹೊಳ್ಳಿ ಇದು ದೊಡ್ಡ ಪೈಪರ್ ಹಾಕು, ಯಾವ ಪೈಪರ್ ಹಾಕ, ಒಟ್ಟು ಇಲ್ಲಿ ಪೈಪ್ ಹಾಕೊಂಡ ಅದ ಪೈಪ್ ಇಲ್ಲಿ ಬಿಟ್ಬಿಡು. ಇಲ್ಲಿ ಇಡಿ, ಅದನ್ನ ಪೈಪ್ ಐತಿ ಈ ಕಡೆ ಇಡ, ಅದನ್ನ ಐತಿ ಹಿಂಗ್ ಸರ್ಸ್ವ, ಹಿಂಗ ಸರ್ಸ್ವ. ಅದ ತುಕಡಿ ಹಾಕಿ ಇಲ್ಲಿ ನೀರ್ ಬಿತ್ತಂದ್ರ ಇದು ಹಾಯ್ತೈತಿ. ಇವು ಹಾಯ್ತಾವ, ಇಷ್ಟು ಇವು ಸಂಚನ ಆಕೈತಿ ನೀರು ಹಸೋದು. ಇವು ಇಷ್ಟು ಹಾಯ್ತಾವ. ಇವು ಇಲ್ಲಿಂದ ಇವು ಹಾಯ್ತಾವ. ಇವು ಹಾದ್ಯಂದ ಮತ್ತೊಂದು ಬೇರೆ ದೊಡ್ಡ ಪೈಪ್ ಹಾಕ. ದೊಡ್ಡ ಪೈಪ್ ಹಾಕಿ ಇಲ್ಲಿ ಬಿಡು. ಎಲ್ಲಿ? ಇಲ್ಲಾರ ಬಿಡು, ಇಲ್ಲಾರ ಬಿಡು. ಏನು ಅಲ್ಲಿ ಮುಂದೆ ಮಡಬಾಯಿ ಬಂದೈತಲ್ಲ, ಅದ ಎಲ್ಲಿ ಬಂದೈತಿ? ಈಗ ಇಲ್ಲಿ ಬಿಟ್ರೆ ಇಲ್ಲಾರ ಬಿಟ್ಟಲ್ಲ, ಮತ್ತೆ ಇವು ಹಾಯ್ತಾವ ಹಿಂಗ. ಇವು ಇಷ್ಟು ಈ ಕಡೆ ಇಲ್ಲಿ ಬಿಟ್ಕೊಂಡು ಹಿಂಗ ಹಾಕ್ಬೋದು. ಈ ಕಡೆ ಇಲ್ಲಿ ಏನೈತಿ, ಈ ಒಂದ್ ಪೈಪ್ ಹಾಕಿ ಒಟ್ಟು ಇಲ್ಲಿ ನೀರ್ ಬೀಳ್ಬೇಕು. ಇಲ್ಲಿ ಒಂದ ಪೈಪ್ ಹೆಂಗ್ ಬರ್ತೈತಿ ಅಲ್ಲಿಂದ ಇಲ್ಲಿಗೆ? 3 ಹಾಕೋ 4 ಹಾಕೋ, ನಿನಗೆ ಎಂಟ್ ಬೇಕಾದ್ರೆ. ಅಯ್ಯೋ ಸೀರಿಯಸ್ ಆಗ್ಬಿಡು ರೇಷ, ನಾ ಕೇಳಾಕತ್ತೀನಿ ಒಂದ ಪೈಪ್ ಬರಂಗಿಲ್ಲ ಅಂತೇಳಿ. ಒಂದ್ ದೊಡ್ಡ ಪೈಪ್ ಅದನ್ನ ಹೇಳಿನ. ಮತ್ತ ಮುಂದೆ ಈಗ ಹಾಕಿದ ಪೈಪರ್ ಹಾಕೋ, ಈಚ್ ಕಡೆ ಇಟ್ಟದಾರ ಹಾಕೋ. ಇದು ದೊಡ್ಡದಾದ್ರ ಆಚ ಕಡೆ ಸಾಂದ್ ಐತ್ಲ, ಅದನ್ನ ಹಾಕೋ. ಒಟ್ಟು ನೀರ್ ಅಲ್ಲಿ ಬೀಳ್ಬೇಕದ. ಹೆಂಗ್ ಸಟ್ ಮಾಡ್ಕೋತಿ ಹಂಗ. ಇಲ್ಲಿ ಬಿತ್ತ ಅಂದ್ರ ಇಲ್ಲಿ ಏನು ಮುಟ್ಬೇಡ. ಇವು ಹಾಯ್ತಾವ, ಇವು ಹಾಯ್ತಾವ. ಇಲ್ಲಿ ಬರ್ತನ ಬಂದಾಗ ಕರೆ ಹೇಳಿ. ಮತ್ತಿಷ್ಟು ಇದೆಲ್ಲ ತನಿ ಮಸ್ತ್ ನೀರು ಅಷ್ಟ ಕಡಿಮೆ ಮಾಡಬಾರ್ದು ನೋಡಿ ಇದಕ್ಕೆ. ಈಗ ಒಟ್ಟು ಎಲ್ಲೆಲ್ಲಿ ನೀರ್ ಬಿದ್ದದು ತಗ್ಗದಾವಲ್ಲ, ಅಲ್ಲೆಲ್ಲಿ ಅಷ್ಟು ಪೈಪ್ ಜೋಡಿಸ್ಕೊಂಡು ಹಿಡ್ದಾಟ. ಈಗ ನಾ ಹಾಕ್ಸಿದ್ದು ಮತ್ತ ಇಲ್ಲಿ ಹೆಂಗ್ ಬಂತು, ಅಲ್ಲಿ ಹೆಂಗ್ ಬಂತು ಕೇಳ್ಬಿಡ ಪ್ರಶ್ನೆ. ದೊಡ್ಡ ಪೈಪರ್ ಹಾಕು, ಸಣ್ಣ ಪೈಪರ್ ಹಾಕು, ಇಷ್ಟ ಅಲ್ಲಿ ಹೆಂಗ್ ಬರ್ತೈತಿ. ಒಟ್ಟು ಈಗ ಆ ತಗ್ನೆ ನೀರ್ ಬಿಡ್ಬೇಕು. ಅದಾದ್ರಿಂದ ಈ ತಗ್ನೆ ನೀರ್ ಕೆಡು, ಈ ತಗ್ನ್ಯಾಗ ನೀರ್ ಕೆಡು. ಈದ್ ಹಾದಿಂದ ಆ ತಗ್ನೆ ನೀರ್ ಕೆಡು. ಇಲ್ಲಿ ಏನ್ ಬಿಟ್ಟಿರ್ತಲ್ಲ, ಇಲ್ಲಿ ಬಿಟ್ಟಾಗ ಇವು ಹಾಯ್ತಾವ ಒಂದಿಷ್ಟು. ಇವ ಅವ್ ಹಾದಿಂದ ಈ ಮಡಬಾಯಿ ಹೊಳಸ್ಬೇಕು. ಇಲ್ಲಿ ಇದನ್ನ ಮಡಬಾಯಿ ಹೊಳಸ್ ಕಟ್ಬೇಕು. ಇಲ್ಲಿ ಕಟ್ಟಿದಿಂದ ಇವು ಹಾಯ್ತಾವ. ಇವು ಹಾದಿಂದ ಅಲ್ಲಿ ಕೆಡಿ ಬಿಡುದು, ಮುಗಿದು ಲಾಸ್ಟ್. ಈ ಗೊಂಜಾಳ ರೊಕ್ಕದಾಗ ನಾವು ಗೋಲ್ಡ್ ತಗೊಂಡು ಅಂದ್ರೆ ಮುಗಿದು ಲಾಸ್ಟ್. ಅದ 2 ತಾಸು ಬಿಟ್ಟು 3 ತಾಸು ಆಗಲಿ ಹಿಂಗ ಇಟ್ಟು ಪೂರ ಫೈನಲ್. ಇನ್ ಡ್ರಿಪ್ಪಿನ ಪೈಪ್ ಯಾವಾಗ ಹಾಕೋದು? ಈಗ ಇದನ್ನ ಆಮ್ಯಾಗ ಅದನ್ನು ಅಂತಾರ ಅವ್ರು. ಮತ್ತೆ
ಸಾಕು ಈಗ ಬಾಂಡೆ ತೆಗ್ತೇನೆ ಅದ ಟಾಯಿ ಮಟ ಬಾಂಡೆ ತಿಕ್ಕಿ ನೀರು ಹಾಸ್ಕೊಂತ ಇಲ್ಲಿ ಒಗ್ಯಾನಗಿದು ಅಲ್ಲಿ ನೀರು ಹಾಸೋದು ಅಷ್ಟು ಮಾಡ್ಬೇಕು ಮನೆಗೆ ಆರಾಮಕ್ಕೆ ಹೋಗ್ಬೇಕು ಅನ್ಸಾಕತೈತಿ ಮಾಡ ಹಾಕೈತ್ರಿ ಕಡ್ಕೊಂಡು ಬೀಳಲ್ತಿದ್ ಮಳೆ ಒಂದು ಕಡ್ಕೊಂಡು ಬಿದ್ರೆ ನಮ್ಗೆ ಗೊಂಜಾಳ ಖುಷಿ ಕುಲು 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 ನಗ್ತಿತ್ತು ಈಗ ಎಷ್ಟು ಒಳ್ಳೆ ನೋಡ್ರಿ ಇವು ಹೋ ಈಗ ಓಹೋ ಫ್ಯಾಷನ್ ಫ್ರೂಟ್ ಹಣ್ಣಾಗೈತಿ ಇಲ್ಲಿ ಹುಳಾನ ಏನೇನೋ ನೋಡ್ರಿ ಏನೋ ಒಟ್ಟಿನಲ್ಲಿ ಹರಿತದೆ ಒಂದು ಈ ಒಳಗೆ ನಾನು ನಿಮ್ಗೆ ಹೇಳಿ ನೀನಿಲ್ಲ ಇವು ಸೇಮ್ ಮಾಜಾ ಬಾಟಲ್ ಇರ್ತಾವಲ್ರಿ ಇದು ಕಾಯಿತ್ತೇನೋ ಮಾಜಾ ಇವು ಬೇಕ್ರಿ ಇಲ್ಲ ಹಾಂ ಬೇಕ್ರಿಯಲ್ಲಿ ಸಿಗ್ತಾವಲ್ರಿ ಫ್ರೂಟಿ ಮತ್ತು ಮಾಜಾ ಸಣ್ಣ ಸಿಗ್ತಾವಲ್ಲ ಸೇಮ್ ಅದ ಫ್ಲೇವರ್ ಅದ ರುಚಿನ ನೋಡ್ರಿ ಇದ್ರದ್ದು ಬಹುಶಃ ಇದ್ರದ್ದು ಮಾಡ್ತಿರ್ಬೋದೇನೋ ಗೊತ್ತಿಲ್ಲ ಎಲ್ಲ ಹೊತ್ತೊಂದ ಹಾಗಲಬಳ್ಳಿ ನೋಡ್ರಿ ಇದೆಲ್ಲ ಹಾಗಲಬಳ್ಳಿ ಹಬ್ಬದ ಖರೆ ಅದ್ರ ಕಾಯಿ ಆಕೈತಿಲ್ಲ ಗೊತ್ತಿಲ್ಲ ರೋಗ ಬೀಳ್ತಾವಿಲ್ಲ ಅದಕ್ಕೂ ನಮ್ಮದು ಒಳಗೆ ಟೀಣು ಅದು ಕ್ಯಾರಿಯಾವು ಕಣ್ಣಿಗೆ ಕಾಣ್ಗೊಡ್ದ ಈ ಕಣ್ಣು ಮುಚ್ಚಿ ಕಣ್ಣು ತೆಗಿಗೊಡ್ದು ಎಲ್ಲಿ ಪರಾರಾಗಿರ್ತೈತೆ ಅಂದಿನಿ ಅದೇನು ತುಸ ಸ್ಪೀಡ್ ಹೋಗ್ಯದಂತ ಮಾಡೀನಿ ಆ ಕಡೆ ಹೋಗೈತಾವು ಇರ್ಲಿ ಬಿಡು ಅದನ್ನೇನು ಮಾಡೋದು ದೊಡ್ಡ ಸರ್ಪ ಐತಂತ ನೋಡ್ರಿ ಇಷ್ಟು ದಿನ ಕಾಣಿಸ್ಕೊಂಡ್ರಕ್ಕಿಲ್ಲ ಈಗ ಒಂದು 4-5 ತಿಂಗಳಾಗಿತ್ತೇನೋ ಹಾವುಗಳು ಹಂಗೆ ಜಾರು ಬಿತ್ತದ ಅದು ಯಾವಾಗ ಇರೈತೆ ಯಾರಿಗ ತೆಂಗಿನ ಗಿಡ ಹಾಂ ಹಾಂ ಯಾರಿಗೊತ್ತು ಇವು ಕೋಳತಿ ಕೊಕ್ಕಾಡಿಸ್ತಾವಲ್ಲ ಆ ಹಾವು ನೋಡೇ ಕೊಕ್ಕಾಡಿಸ್ತಾವ ನೋಡಿ ಇವು ಈ ಎಲ್ಲ ಹಾವಿನಗಿಂತ ಈ ಕ್ಯಾರಿ ಹಾವು ಭಾಳ ಸ್ಪೀಡ್ ಅಲ್ಲ ಇದು ಹಾಂ ಅದ ಇಲ್ಲ ಸೇರ್ಕೊಲ್ ಬಿಡು ಮತ್ತೆ ಏನು ಮಾಡೋದು ಹೋಕೈತಿ ಯಾಕಡ್ರ ಈಗ ವಾಟರ್ ಸಪ್ಲೈ ಮೋಟರ್ ಹೊಡ್ಕೊಂಡು